ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಪರಿಶುದ್ಧ ಸನ್ನಿಧಿಯಲ್ಲಿ ಬೆಳಗಿನ ಜಾವದಲ್ಲಿ ಸೇರಿ ಬರುವುದಕ್ಕೆ ಕರ್ತನು ಕೊಟ್ಟಂತ ಕೃಪೆಗಾಗಿ ಕರ್ತನ ಸನ್ನಿಧಾನದಲ್ಲಿ ಇವತ್ತಿನ ದಿವಸ ನಾವು ಹೊಸ ವಿಚಾರವಾಗಿ ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ನಾವು ಲಾಸ್ಟ್ ವೀಕ್ ಎಲ್ಲ ನಿತ್ಯ ಜೀವದ ಬಗ್ಗೆ ನಾವು ಕಲಿತಾ ಇದ್ವಿ. ಎಷ್ಟು ಜನರಿಗೆ ನನಗೆ ನಿತ್ಯ ಜೀವದ ವಿಚಾರವಾಗಿ ಆಸೆ, ನಿತ್ಯ ಜೀವದ ಬಗ್ಗೆ ಒಂದು ಆಲೋಚನೆ, ಒಂದು ನಿತ್ಯ ಜೀವದ ಬಗ್ಗೆ ಒಂದು ಈ ಲೋಕದಲ್ಲಿ ಜೀವಿಸಿರುವಾಗ ನಾವು ಆ ಲೋಕಕ್ಕೋಸ್ಕರ ಸಿದ್ಧವಾಗುತ್ತಿದ್ದೇವೆ. ಸಿದ್ಧವಾಗಬೇಕು. ನನ್ನ ಕುಟುಂಬವನ್ನು ನಾನು ಸಿದ್ಧ ಮಾಡಬೇಕು. ಯಾಕೆಂತಂದ್ರೆ ಪ್ರತಿಯೊಂದು ಕುಟುಂಬದಲ್ಲೂ ನಾವು ದೇವರ ವಾಕ್ಯವನ್ನ ಹೇಳಿ ನಡೆಸಬೇಕು. ಅಲ್ಲೆಲ್ಲೂ ಅವ್ರಿಗೆ ಅರ್ಥವಾಗುತ್ತೆ ಅಂತ ಅನ್ಕೊಂಡು ಸುಮ್ಮನಿದ್ರೆ ಅದು ಸರಿ ಹೋಗೋದಿಲ್ಲ. ಯಾಕೆಂತಂದ್ರೆ ಕುಟುಂಬವನ್ನ ಕರ್ತನೆ ಮಾಡುವಾಗ ಆದಾಮನಿಗೂ ಕೂಡ ನೋಡ್ರಿ, ಅವಳನ್ನು ನೋಡುವಾಗ ಅವಳಿಗೆ ಕರ್ತನೆ ಯಾವುದೇ ರೀತಿ ಇನ್ಸ್ಟ್ರಕ್ಷನ್ ಹೇಳಿರ್ಲಿಲ್ಲ. ಯಾರಿಗೆ ಹೇಳಿರೋದು ಇನ್ಸ್ಟ್ರಕ್ಷನ್ ಅನ್ನ? ಆದಾಮನಿಗೆ. ಹಾಗಾದ್ರೆ ಅವನಿಗೆ ಹೆಂಗ್ ಗೊತ್ತಾಯ್ತು? ಆದಾಮ ಹೇಳಿರ್ತಾನೆ. ಸೊ ಆ ಒಂದು ಕುಟುಂಬದ ಯಜಮಾನನಾದ ಆದಾಮನು ಅವಳಿಗೆ ಏನ್ ಹೇಳ್ಕೊಟ್ಟಿದ್ದಾನೆ? ಒಳ್ಳೆದರ ಕೆಟ್ಟದರ ಆ ಎಲ್ಲಾ ಮರದ ಹಣ್ಣನ್ನು ತಿನ್ನಿ, ಒಳ್ಳೆದರ ಕೆಟ್ಟದರ ಅರಿವನ್ನು ಉಂಟು ಮಾಡುವಂತ ಹಣ್ಣನ್ನ ತಿನ್ನಬಾರದು ಅನ್ಕೊಂಡು ಯಾರು ಹೇಳಿದ್ದಾನೆ? ಆದಾಮನು ಅವಳಿಗೆ ಹೇಳಿದ್ದಾನೆ. ಅದೇ ರೀತಿಯಲ್ಲಿ ನಮಗೂ ಕೂಡ ಇರುವಂತ ಜವಾಬ್ದಾರಿ ಏನಾಗಿದೆ? ನಿತ್ಯ ಜೀವದ ಬಗ್ಗೆ ನಮಗೂ ನಮ್ಮ ಕುಟುಂಬಕ್ಕೂ ಅದರ ಬಗ್ಗೆ ಒಂದು ಆಲೋಚನೆ ಇರಬೇಕಾಗಿದೆ. ಅದನ್ನು ತವಕ ಪಡುವವರಾಗಬೇಕಾಗಿದೆ. ಯಾವ ರೀತಿಯಲ್ಲಿ ನಮ್ಮ ಕುಟುಂಬದ ಸದಸ್ಯರನ್ನು ನಾವು ಕನ್ವಿನ್ಸ್ ಮಾಡಬೇಕು ಅನ್ನೋದು ನಾವು ತಿಳಿದುಕೊಳ್ಳಬೇಕಾಗಿದೆ. ಈಗ ಫಾರ್ ಎಕ್ಸಾಂಪಲ್ ನಾವು ಪ್ರೀಚರ್ಸ್ ಆಗಿ, ಬೋಧಕರಾಗಿ ವಿಶ್ವಾಸಿಗಳನ್ನ ಯಾವ ರೀತಿಯಲ್ಲಿ ನಿತ್ಯ ಜೀವ ಆಗಿರ್ಬೋದು, ಯೇಸು ಕ್ರಿಸ್ತರ ವಿಚಾರ ಆಗಿರ್ಬೋದು, ಎಲ್ಲರ ಜೊತೆ ನಾವು ಒಂದೇ ರೀತಿಯಲ್ಲಿ ವಾಕ್ಯವನ್ನು ಮಾತಾಡೋದಿಲ್ಲ. ಎಜುಕೇಶನ್ ಇರುವವರ ಜೊತೆ ಅವರಿಗೆ ತಕ್ಕ ಹಾಗೆ ರೀತಿಯಲ್ಲಿ ದೇವರ ಆತ್ಮನ ನಡೆಸುತ್ತಾರೆ. ಅಥವಾ ಏನೂ ಇಲ್ಲ, ಅವರಿಗೆ ಏನು ಎಡಗೈ ಬಲಗೈ ಗೊತ್ತಾಗೋದಿಲ್ಲ, ದೇವರು ಅಂತ ಅನ್ಕೊಂಡು ಬರ್ತಾರೆ, ಅವರಿಗೆ ಆ ರೀತಿಯಲ್ಲಿ ಕರ್ತನ ಮಾತಾಡ್ತಾನೆ. ಕೆಲವರಿಗೆ ರೋಗ ಗುಣ ಆಗಬೇಕು, ಗುಣ ಆಗುವಂತ ವಾಕ್ಯಗಳನ್ನ ಕರ್ತನ ಕೊಟ್ಟು ಅವರನ್ನು ಗುಣಪಡಿಸಿ ಕರ್ತನ ಮಾತಾಡ್ತಾನೆ. ಕೆಲವರು ದೇವರನ್ನೇ ಹುಡುಕಿ ಬರುತ್ತಾರೆ. ಸತ್ಯ ಬೇಕು, ನಾನು ಸತ್ಯವನ್ನ ನಾನು ಕಂಡುಕೊಳ್ಳಬೇಕು ಅಂತ ಬರ್ತಾರೆ. ಅವರಿಗೆ ಸತ್ಯವನ್ನ ಕರ್ತನ ಸತ್ಯವೇದದಲ್ಲಿ ಬೋಧಿಸ್ತಾನೆ. ಆ ರೀತಿಯಲ್ಲಿ ನಾವು ಬೋಧಿಸಿ ನಮ್ಮ ಕುಟುಂಬವನ್ನ ದೇವರ ರಾಜ್ಯಕ್ಕೋಸ್ಕರ ನಾವು ಸಿದ್ಧ ಮಾಡಬೇಕಾಗಿದೆ. ಯಾಕಂತಂದ್ರೆ ಅನೇಕ ಕುಟುಂಬದ ಅನೇಕ ವಿಚಾರಗಳು ನಮಗೆ ಮನೆ ಒಳಗಡೆ ನಮಗೆ ಗೊತ್ತಿರುತ್ತೆ. ಅದನ್ನ ಯಾವ ರೀತಿಯಲ್ಲಿ ಡೀಲ್ ಮಾಡಬೇಕು ಅನ್ನೋದನ್ನ ನಾವು ಈಗಲೇ ಮನಸ್ಸು ಹರಿಸದೆ ಹೋದರೆ ಅದು ದೊಡ್ಡದಾದ ಮೇಲೆ ಅದನ್ನ ಡೀಲ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರವಾಗಿ ಕರ್ತನ ರೀತಿಯಲ್ಲಿ ನಾವು ಡೀಲ್ ಮಾಡೋದಕ್ಕೆ ನಾವು ಕಲಿಯಬೇಕಾಗಿದೆ. ಹಲ್ಲೆಲೂಯಾ. ಇವತ್ತಿನ ದಿವಸ ನಾವು ಕಲಿಯಬೇಕಾದಂತ ವಿಚಾರ, ನಾವು ನಾಯಕತ್ವ. ಈ ಕಳೆದ ವಾರ ಅಲ್ಲ, ಅದರ ಕಳೆದ ವಾರ ನಾವು ಸಭೆಯಲ್ಲಿ ನಾನು ಕೇರಳ ಪಟ್ಟಣಕ್ಕೆ ಹೋದಂತ ಸಂದರ್ಭದಲ್ಲಿ ಅನೇಕ ಜನರಿಗೆ ಅನೇಕ ಜವಾಬ್ದಾರಿಗಳು ಕೊಡಲ್ಪಟ್ಟಿವೆ. ಆ ಜವಾಬ್ದಾರಿಗಳನ್ನು ನಿಭಾಯಿಸುವುದಕ್ಕೆ ಅನೇಕ ನಿಯಮಗಳನ್ನು ಕೊಡಲ್ಪಟ್ಟಿದೆ. ಆ ನಿಯಮಾನುಸಾರವಾಗಿ ಆ ವಾರವೆಲ್ಲ ನೀವೆಲ್ಲ ಚೆನ್ನಾಗಿ ನಿಭಾಯಿಸಿದ್ರಿ. ಆದ್ರೆ ನಾವು ದೇವರ ರಾಜ್ಯದಲ್ಲಿ ನಾಯಕತ್ವ ನಿಭಾಯಿಸಬೇಕಾದ್ರೆ ಕೇವಲ ನಮಗಿರುವಂತ ವಾಕ್ಚಾತುರ್ಯವಾಗಲಿ, ನಮಗಿರುವಂತ ಜ್ಞಾನ ಆಗಲಿ, ನಮಗಿರುವಂತ ತಲಾಂತ ಆಗಲಿ ಎವ್ರಿ ಟೈಮ್ ವರ್ಕ್ ಆಗೋದಿಲ್ಲ. ಯಾಕಂತಂದ್ರೆ ನಮ್ಮ ವಿರುದ್ಧವಾಗಿ ಹೋರಾಡುವವನು ಅವನು ತಲಾಂತುಳ್ಳವನು, ವಾಕ್ಚಾತುರ್ಯವುಳ್ಳವನು, ಸೌಂದರ್ಯವುಳ್ಳವನು, ದೇವರ ಬಲವನ್ನು ಹೊಂದಿದ ಆತನು ನಮ್ಮ ವಿರೋಧಿಯಾಗಿದ್ದಾನೆ. ದೇವರ ಸನ್ನಿಧಾನದಲ್ಲಿ ಒಂದು ದಿನಮಾನದಲ್ಲಿ ಆತನು ಆರಾಧನೆಯನ್ನ ನಡೆಸುತ್ತಿದ್ದ ಆರಾಧನೆ ನಾಯಕನಾಗಿ ನಿಂತಿದ್ದನು. ಆತನು ಬಾಯಲ್ಲಿ ಆರಾಧನೆ ಮಾಡಬೇಕು ಅಂತಿಲ್ಲ. ಆತನೊಬ್ಬ ಕೆರೂಬಿ ಆಗಿರೋದ್ರಿಂದ ಆತನ ರೆಕ್ಕೆಗಳನ್ನ ಆಡಿಸಿದ್ರೆ ಸಾಕು, ಇನ್ಸ್ಟ್ರೂಮೆಂಟ್ ಪ್ಲೇ ಆಗ್ತಿದ್ವಂತೆ, ಹಾಡುಗಳು ಬರ್ತಾ ಇದ್ವಂತೆ. ಆ ರೀತಿಯಲ್ಲಿ ದೇವರು ಆತನಿಗೆ ಶಕ್ತಿಯನ್ನ ಕೊಟ್ಟಿದ್ರು. ಈಗಲೂ ಕೂಡ ಅವನು ದುಷ್ಟನಾಗಿ ಮಾರ್ಪಟ್ಟಿದ್ದಾನೆ. ದೇವರು ಯಾವುದೇ ಕಾರಣಕ್ಕೂ ಆ ದುಷ್ಟನ ಕೈಯಿಂದ ಆ ಪವರ್ ಅನ್ನು ಇನ್ನು ಕಿತ್ತುಕೊಂಡಿಲ್ಲ. ನಮಗ ಅನೇಕ ಬರಲಿಗೆ ಪ್ರಶ್ನೆ ಬರುತ್ತೆ, ಯಾಕೆ ದುಷ್ಟನಾಗಿದ್ರು ದೇವರ ಪವರ್ ಅನ್ನ ಹಂಗೆ ಇಟ್ಟಿದ್ದಾರೆ ಅನ್ನೋದನ್ನ. ಪವರ್ ಅನ್ನು ಯಾಕೆ ಹಂಗೆ ಇಟ್ಟಿದ್ದಾರೆ ಅಂತಂದ್ರೆ ಆತನ ಒಂದು
ನಾಶನ ಕಡೆಯ ಕಾಲದಲ್ಲಿ ನಿರ್ಣಯವಾಗಿದೆ. ಅದನ್ನ ಎಷ್ಟೇ ಹೋರಾಡಿದ್ರು, ಎಷ್ಟೇ ಕುಣಿದ್ರು, ಎಷ್ಟೇ ನಿಂತರು, ಎಷ್ಟೇ ಅಡ್ಡ ಬಿದ್ರು ಕೂಡ ಆತನ ನಾಶನ ಜಡ್ಜ್ಮೆಂಟ್ ಅವನಿಗೆ ಪಾಸ್ ಆಗಿದೆ. ಆ ಜಡ್ಜ್ಮೆಂಟ್ ಪಾಸ್ ಆಗಿದ್ದಕ್ಕಿಂತ ಮುಂಚೆ ಆತನ ಏನ್ ಬಯಸ್ತಾ ಇದ್ದಾನೆ? ತನ್ನ ದೇವರ ಪ್ರೀತಿ ಪಾತ್ರರಾದ ಅಥವಾ ದೇವರ ಸೃಷ್ಟಿಯನ್ನ ಕೆಡಿಸೋದೇ ಅವನ ಒಂದು ಕಾರ್ಯ. ನನಗೆ ಈ ರೀತಿಯ ಜಡ್ಜ್ಮೆಂಟ್ ಪಾಸ್ ಆಗಿದೆ, ನನ್ನ ಜೊತೆ ಇವರನ್ನು ನಾನು ಕರೆದುಕೊಂಡು ಹೋಗ್ತೇನೆ ಅನ್ನುವಂತ ಆಲೋಚನೆ ಯೋಬನನ್ನು ಶೋಧಿಸುವಾಗ ನಮ್ಗೆ ಅರ್ಥವಾಗುತ್ತೆ. ಯೋಬನ ವಿಚಾರದಲ್ಲಿ ಅವನಿಗೆ ಬೇಕಿದ್ದಿದ್ದು ಶರೀರ ಅಲ್ಲ, ಯೋಬನ ಶರೀರ ಅಲ್ಲ. ಯೋಬನ ಏನ್ ಬೇಕಾಗಿತ್ತು? ಆತ್ಮ ಬೇಕಾಗಿತ್ತು, ಆತ್ಮ ಬೇಕಾಗಿತ್ತು. ಈಗಲೂ ಕೂಡ ಆತನ ಏನಕ್ಕೆ ತವಕ ಬರ್ತಾ ಇರೋದು? ನಮ್ಮ ಆತ್ಮಗಳಿಗೋಸ್ಕರ. ನಮ್ಮ ಆತ್ಮವನ್ನ ತೆಗೆದುಕೊಂಡು ಬೇಕು, ದೇಹವನ್ನ ಬಾಧಿಸಬೇಕು, ನಾವು ಯೇಸುವನ್ನ ಅಲ್ಲಗಣಿಬೇಕು. ತದನಂತರ ನಮ್ಮ ಆತ್ಮವನ್ನ ನರಕಕ್ಕೆ ಕರೆದುಕೊಂಡು ಹೋಗಬೇಕು. ಅವರ ವಿಚಾರ ಬದಿಗಿಡ. ಇವತ್ತಿನ ದಿವಸ ನಾಯಕತ್ವದ ವಿಚಾರವಾಗಿ, ಸಭೆಯಲ್ಲಿ ನಮಗೆ ಕೊಡುವಂತ ಜವಾಬ್ದಾರಿಗಳ ವಿಚಾರವಾಗಿ ಅಥವಾ ನಾಯಕತ್ವದ ವಿಚಾರವಾಗಿ ಇವತ್ತಿನ ದಿವಸ ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೇವೆ. ನಾವು ವಿಶ್ವಾಸಿಗಳ ಬದಿಯಲ್ಲಿ ನಾಯಕತ್ವ ಅಂತ ಅಂದ್ಕೊಂಡು ಬಂದಾಗ ನಮಗೆ ಬೇರೆ ಬೇರೆ ರೀತಿಯ ಆಲೋಚನೆ ಇದೆ. ಇವತ್ತಿನ ದಿವಸ ನಾನು ಲೋಕದಲ್ಲಿ ನಡೆಯುವಂತ ನಾಯಕತ್ವದ ವಿಚಾರವಾಗಿ ಮಾತಾಡ್ತಾ ಇಲ್ಲ. ಯಾಕಂದ್ರೆ ಲೋಕದ ನಾಯಕತ್ವ ಅಂದ್ರೆ ಹಣ ಇರುತ್ತೆ, ಕುರ್ಚಿ ಇರುತ್ತೆ, ಅನ್ಯಾಯ ಇರುತ್ತೆ, ದೌರ್ಜನ್ಯ ಇರುತ್ತೆ, ದ್ರೋಹ ಇರುತ್ತೆ, ದಬ್ಬಾಳಿಕೆ ಇರುತ್ತೆ, ಬಾಸಿಸಮ್ ಇರುತ್ತೆ, ನಾನು ಹೇಳಿದ್ದೇ ಆಗಬೇಕು ಅನ್ನೋದಿರುತ್ತೆ, ಅಧಿಕಾರ ಇರುತ್ತೆ, ಇನ್ಫ್ಲುಯೆನ್ಸ್ ಇರುತ್ತೆ. ಆದರೆ ದೇವರ ರಾಜ್ಯದಲ್ಲಿ ಇದು ಯಾವುದೇ ಇಲ್ಲ. ದೇವರ ರಾಜ್ಯದಲ್ಲಿ ಇದು ಯಾವುದೂ ಇಲ್ಲ. ನೀವು ಒಂದು ವೇಳೆ ದೇವರ ರಾಜ್ಯದಲ್ಲಿ ಇರುವುದನ್ನು ನೋಡಿರುವುದಾದ್ರೆ ಅದು ದೇವರು ಆರಿಸಲ್ಪಟ್ಟಂತ ನಾಯಕತ್ವ ಅಲ್ಲ. ಹಲ್ಲೆಲೂಯಾ. ದೇವರು ಆರಿಸಲ್ಪಟ್ಟಂತ ನಾಯಕತ್ವ ಅಲ್ಲ. ದೇವರು ಆರಿಸಲ್ಪಟ್ಟಂತ ನಾಯಕತ್ವ ಬಗ್ಗೆ ನಿಮಗೆ ಏನು ಆಲೋಚನೆ ಇದೆ ಅನ್ನೋದನ್ನು ಇವತ್ತಿನ ದಿವಸ ಇಟ್ಸ್ ಇಂಟ್ರೊಡಕ್ಷನ್ ಕ್ಲಾಸ್. ಇದು ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ ಯಾವ ಟೀಚರ್ಸ್ ಗೊತ್ತಿದೆ? ಟೀಚರ್ಸ್ ಜಾಸ್ತಿ ಮಾತಾಡೋದಿಲ್ಲ, ಸ್ಟೂಡೆಂಟ್ಸ್ ಜಾಸ್ತಿ ಮಾತಾಡ್ತಾರೆ. ಸ್ಟೂಡೆಂಟ್ಸ್ಗೆ ಇರುವಂತ ಜ್ಞಾನ ಏನು ತಿಳ್ಕೋಬೇಕು ಅನ್ನೋದನ್ನ ಬೋಧಕರು ಅಥವಾ ಟೀಚರ್ಸ್ ಬಯಸ್ತಾರೆ. ಅದೇ ರೀತಿಯಲ್ಲಿ ಕ್ರಿಸ್ತನಲ್ಲಿರುವಂತ ನಾಯಕತ್ವ ಅಂದರೆ ಏನು? ಓಕೆ, ದೇವರ ಮಾತಿಗೆ ವಿಧೇಯರಾಗ. ದೇವರು ಏನು ಹೇಳ್ತಾನೆ ಅದನ್ನು ಮಾಡೋದು. ಎರಡನೇದಾಗಿ ತಗ್ಗಿಸಿಕೊಂಡವನಾಗಿರ್ಬೇಕು. ದೇವರು ನೇಮಿಸಿದಂತ ಕೆಲಸವನ್ನ ಪಾಯಿಂಟ್ಗಳನ್ನ ನೆನಪಿನಲ್ಲಿ ಇಟ್ಕೊಳ್ರಿ. ಒಂದು, ದೇವರು ಹೇಳಿದ ಮಾತನ್ನ ಕೇಳಿಸಿಕೊಳ್ಳೋದು. ಎರಡನೇದಾಗಿ ದೇವರ ಮಾತಿಗೆ ತಗ್ಗಿಸಿಕೊಳ್ಳೋದು. ಮೂರನೇದಾಗಿ ದೇವರು ನೇಮಿಸಿದಂತ ಕೆಲಸವನ್ನ ಜವಾಬ್ದಾರಿಯುತವಾಗಿ ಮಾಡುದು. ದೇವರನ್ನ ನಾವು ಅರಿತವರಾಗಬೇಕು. ನಾವು ದೇವರ ಜವಾಬ್ದಾರಿ, ದೇವರ ಒಂದು ನಾಯಕತ್ವ ನಿಭಾಯಿಸಿದ್ರೆ ದೇವರನ್ನ ನಾವು ಅರಿತವರಾಗಬೇಕು. 4ನೇ ಪಾಯಿಂಟ್, ಸ್ವಬುದ್ಧಿಯನ್ನ, ನಮ್ದೇ ಆಲೋಚನೆಯನ್ನು ಮಾಡಿಕೊಂಡು ಹೋಗದೆ ನಾವು ದೇವರನ್ನ ಡಿಪೆಂಡ್ ಆಗಬೇಕು. ಪರಿಶುದ್ಧವಾದ ಜೀವಿತ, ಇದು ಆಕ್ಚುಲಿ ಫಸ್ಟ್ ಪಾಯಿಂಟ್ ಆಗಿರ್ಬೇಕಿತ್ತು. ಪರಿಶುದ್ಧವಾದ ಜೀವಿತ. ಯಾಕಂದ್ರೆ ಲೀಡರ್ಶಿಪ್ ನಡಬೇಕಾದ್ರೆ ಕೆಳಗಡೆ ಇರೋ ನಮ್ಮ ಮಾತನ್ನು ಕೇಳಬೇಕು ಅಂತಂದ್ರೆ ನಮ್ಮ ಜೀವಿತ ಮೊದಲನೇದಾಗಿ ಮಾಡೆಲ್ ಆಗಿರ್ಬೇಕು. ನಾವು ಪರಿಶುದ್ಧವಾದ ಜೀವಿತವನ್ನು ನಡೆಸಿದಾಗ ಮಾತ್ರವೇ ನಾವೇನ್ ಮಾಡುತ್ತೆ, ಆವಾಗ ಏನಾಗುತ್ತೆ, ನಮ್ಮ ಕೆಳಗಡೆ ಇರೋ ಅದನ್ನ ಕೇಳ್ಕೊಂಡು ನಡೀತಾರೆ. ನಾನು ಕೆಲಸ ಮಾಡಿದೆ, ನಾನು ಒಬ್ಬ ಮೆಂಬರ್ ಆಗದೆ ನಾನು ಲೀಡರ್ ಆಗೋದಕ್ಕಾಗೋದಿಲ್ಲ. ನಾನು ಯಾವಾಗ ಮೆಂಬರ್ ಆಗಿ ಕೆಲಸ ಮಾಡ್ತೀನೋ ಆವಾಗ ಲೀಡರ್ ಆಗೋದಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ಕರ್ತನು ಅಲ್ಲಿ ಮೆಂಬರ್ಶಿಪ್ ಅಂದ್ರೇನೆ ಬೇರೆ, ಕರ್ತನ ಮೆಂಬರ್ಶಿಪ್ ಅಂದ್ರೇನೆ ಬೇರೆ. ಪರಿಶುದ್ಧವಾದ ಜೀವಿತ, ಇಟ್ಸ್ ಅ ವೆರಿ ಡಿಫಿಕಲ್ಟ್ ಟಾಸ್ಕ್. ನಮ್ಮ ಜೀವಿತದಲ್ಲಿ ಹೋಗಿ ನಮ್ಮ ದಿನನಿತ್ಯ ಜೀವಿತದಲ್ಲಿ ಒಂದು ಪರಿಶುದ್ಧ ಜೀವಿತ, ಹೋಲಿನೆಸ್ ಅನ್ನೋದು ಟಫ್ ಟಾಸ್ಕ್. ಆದ್ರೆ ಅದನ್ನು ಸಾಧ್ಯ ಇಲ್ಲ ಅಂತ ಕರ್ತನ ನಮಗೆ ಹೇಳಿಕೊಟ್ಟಿಲ್ಲ. ಅದು ಸಾಧ್ಯ ಇದೆ ಎಂದು ಅನ್ಕೊಂಡು ಹೇಳಿಕೊಟ್ಟಿದ್ದಾರೆ. ಯಾಕಂದ್ರೆ ನಮ್ಮ ಕರ್ತನು ನಮ್ಮ ಕಣ್ಣ ಮುಂದೆ ಅದನ್ನು ನಡೆದು ತೋರಿಸಿದ್ದಾರೆ. ಇನ್ನೇನು ವಿಚಾರಗಳಿದ್ದಾವೆ?
ಆ ಮಧ್ಯಸ್ಥಿಕೆ, ಇದು ಕೂಡ ಇದು ಸೆಕೆಂಡ್ ಪಾಯಿಂಟ್ ಆಗಿರಬೇಕು. ಮೊದಲನೇದ ಪರಿಶುದ್ಧ ಆದ್ಮೇಲೆ ಎರಡನೇದು ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡುವವನಾಗಿರಬೇಕು. ಯಾರಿಗೆ ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡುವವನಾಗಿರಬೇಕು? ತನ್ನ ಕೆಳಗಡೆ ಇರುವಂತಹ ವ್ಯಕ್ತಿಗಳಿಗೋಸ್ಕರವಾಗಿ ಮನಮರುಗಿ ಮಧ್ಯಸ್ಥಿಕೆಯ ಪ್ರಾರ್ಥನೆಯನ್ನ ಮಾಡುವವನಾಗಿರಬೇಕು. ಅವರ ಭಾರವನ್ನು ಹೊರುವವನಾಗಿರಬೇಕು. ಮುಂದಿನ ದಿನದಲ್ಲಿ ಕೆಲವೇ ಅನೇಕ ವಿಚಾರಗಳನ್ನು ಕಲ್ತ್ಕೊಳ್ಳೋಣ. ಮಧ್ಯಸ್ಥಿಕೆಯ ಪ್ರಾರ್ಥನೆ ಮಾಡುವವನಾಗಿರ್ಬೇಕು. ಇನ್ನೇನು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವವರು. ದೇವರ ಆಜ್ಞೆಗಳನ್ನ, ಇದು ಮೂರನೇ ಪಾಯಿಂಟ್ ಆಗಿರಬೇಕು. ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆಯುವವನಾಗಿರ್ಬೇಕು. ಹಲ್ಲೆಲೂಯಾ. ಸಡನ್ ಆಗಿ ನೀನಿಂಗ್ ಮಾಡೋದು ಅನ್ಕೊಂಡು ನಾವು ಮಾಡ್ತಾ ಇದ್ದೇವೆ. ಆದರೆ ಅದಕ್ಕಿಂತ ಮುಂಚೆ ಅನೇಕ ನಾಯಕರ ಮುಖಾಂತರವಾಗಿ ಆಜ್ಞೆಗಳನ್ನ ಕೊಟ್ಟಿದಾರಲ್ಲ, ಆ ಆಜ್ಞೆಗಳನ್ನ ನಾವು ಕೈಗೊಂಡು ನಡೆಯೋದಾಗಿರ್ಬೇಕು. ದೇವರ ಮುಂದೆ ಇದು ಕೂಡ ಫೋರ್ತ್ ಪಾಯಿಂಟ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ದೇವರ ಮುಂದೆ ನೀತಿವಂತರಾಗಿರಬೇಕು. ಕೈ ಶುದ್ಧವಾಗಿರಬೇಕು, ಮನಸ್ಸು ಶುದ್ಧವಾಗಿರಬೇಕು, ಲೆಕ್ಕಾಚಾರ ಶುದ್ಧವಾಗಿರಬೇಕು. ಯಾವುದೇ ಕಾರಣಕ್ಕೂ ನಮ್ಮ ಕೈಯಲ್ಲಿ ಹೋದ್ರೂ ಕೂಡ ಪರವಾಗಿಲ್ಲ, ಕೊಡುವಂತ ಲೆಕ್ಕ ಅದು ಪೈ ಟು ಪೈ, ಪೈಸೆ ಟು ಪೈ, ಅದು ಕರೆಕ್ಟ್ ಆಗಿರಬೇಕು. ಇದು ನಾಲ್ಕನೇ ಪಾಯಿಂಟ್. ಸತ್ಯಕ್ಕೆ ತಕ್ಕ ಹಾಗೆ ನಡೆಯಬೇಕು. ಇದು ಕೂಡ ಬಹಳ ಇಂಪಾರ್ಟೆಂಟ್. ಐದನೇ ಪಾಯಿಂಟ್ ಅಂತ ನಾವು ಹಾಕಬಹುದು. ಏನ್ ಸತ್ಯ? ಸತ್ಯವನ್ನ ಮಾತನಾಡೋನಾಗಿರಬೇಕು. ಮೆಂಬರ್ಸ್ ಜೊತೆಯೂ ಸತ್ಯ ಮಾತಾಡಬೇಕು. ನನಗೆ ಯಾರಿಗೆ ನಾವು ಅಕೌಂಟಬಿಲಿಟಿ ಇದೆಯೋ ಅವರಿಗೂ ಕೂಡ ಸತ್ಯ ಮಾತಾಡಬೇಕು. ಇದು ಸಹಿಸುವವರು, ಕ್ಷಮಿಸುವವರು, ಪ್ರೀತಿಸುವವರು. ಇದು ಆರನೇ ಪಾಯಿಂಟ್, ಬಹಳ ಇಂಪಾರ್ಟೆಂಟ್. ಇದು ಭಾರಿ ಕಷ್ಟದ ವಿಚಾರ. ಸಹಿಸುವುದು, ಕ್ಷಮಿಸುವುದು, ಪ್ರೀತಿಸೋದು, ಸಹಿಸಿಕೊಳ್ಳೋದು, ಕ್ಷಮಿಸೋದು. ಯಾರಾದ್ರೂ ಪಾಯಿಂಟ್ ಅನ್ನು ಬರೆದುಕೊಡು. ಮೊದಲನೇ ಪಾಯಿಂಟ್ ಪರಿಶುದ್ಧ ಜೀವಿತ, ಪ್ರಾರ್ಥಿಸುವವರಾಗಿರ್ಬೇಕು. ಎರಡನೇದಾಗಿ ಮಧ್ಯಸ್ಥಿಕೆ ಪ್ರಾರ್ಥನೆ. ಮೂರನೇದಾಗಿ ದೇವರ ಆಜ್ಞೆಗಳನ್ನು ಕೈವಾದ. ಐದನೇ ಪಾಯಿಂಟ್. ಮೂರನೇ ಪಾಯಿಂಟ್ ನೀತಿವಂತನಾಗಿರಬೇಕು. ನಾಲ್ಕನೇದು ವಿಧೇಯರಾಗಬೇಕು. ಐದನೇದಾಗಿ ಆಜ್ಞೆಗಳನ್ನು ಕೈಗೊಂಡು ನಡೆಯಬೇಕು. ಆರನೇದಾಗಿ ಸತ್ಯಕ್ಕೆ ತಕ್ಕ ಹಾಗೆ ನಡೆಯಬೇಕು. ಸತ್ಯಕ್ಕೆ ತಕ್ಕ ಹಾಗೆ ನಡೆಯಬೇಕು. ಆರನೇದಾಗಿ ಪ್ರೀತಿಸಬೇಕು, ಸಹಿಸಿಕೊಳ್ಳಬೇಕು, ಕ್ಷಮಿಸಬೇಕು. ಪ್ರೀತಿಸಬೇಕು, ಕ್ಷಮಿಸಬೇಕು, ಅದೇ ರೀತಿಯಲ್ಲಿ ಸಹಿಸಿಕೊಳ್ಬೇಕು. ಆದ್ಮೇಲೆ ಅದರ ಕೆಳಗಡೆ ತಗ್ಗಿಸಿಕೊಳ್ಬೇಕು. ಟೆಸ್ಟ್ ಮಾಡಿ. ಇನ್ಯಾವುದಾದ್ರೂ ಬಿಟ್ಟುವ ನಾವು ಹೇಳಿದಿಲ್ಲ. ಆಯ್ತಾ? ಎಲ್ಲ ಆಯ್ತಾ? ಆಮೇಲೆ ಟೆಸ್ಟಿಮನಿ ಲೈಫ್, ಲೋಕದ ಜನರ ಜೊತೆ ಇಜ್ಜುಡಬೇಕು. ಟೆಸ್ಟಿಮನಿ ಲೈಫ್, ಟೆಸ್ಟಿಮನಿ ಲೈಫ್, ಸಾಕ್ಷಿ ಜೀವಿತ. ಎಷ್ಟಾಯ್ತು ಪಾಯಿಂಟ್? ನಂಬಿಗಸ್ತರಾಗಿರ್ಬೇಕು. ಅದು ಬಹಳ ಇಂಪಾರ್ಟೆಂಟ್. ನಂಬಿಗಸ್ತರಾಗಿರ್ಬೇಕು. ಇವತ್ತಿಗೆ 10 ಸಾಕು. ಒಂದು ಖಾಲಿ ಬೈಬಲ್ ರೀಡಿಂಗ್ ನ ಅನೌನ್ಸ್ಮೆಂಟ್ ಮಾಡಕ್ಕೆ ಇಷ್ಟೆಲ್ಲ ಬೇಕಂತ ಅನ್ಕೊಂಡು ನಿಮ್ಗೆ ಆಗಿರ್ಬೋದು. ಒಂದು ಖಾಲಿ ಪ್ರೇಯರ್ ನ ಅನೌನ್ಸ್ಮೆಂಟ್ ಮಾಡೋದಕ್ಕೆ ಇಷ್ಟೆಲ್ಲ ಬೇಕಾ ಅಂತ ಅನ್ಸುತ್ತೆ.
ನಾವು ಇದರಲ್ಲೇ ಈ ರೀತಿಯಲ್ಲಿ ನಂಬಿಗಸ್ತಿಗೆ ತೋರಿಸೋದಾದ್ರೆ ದೊಡ್ಡ ಪೊಸಿಷನ್ ಅನ್ನ ಕರ್ತನು ಕೊಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ನಮಗೆಲ್ಲರಿಗೂ ಗೊತ್ತಲ್ಲ, ನಾವು ಟೀಚರ್ಸ್ ಟೀಚರ್ಸ್ ಇದ್ದೀರಾ, HMಗಳಿದ್ದೀರಾ, ಇದೀರಾ. ನಾವು ಕೂಡ ಸ್ಟೂಡೆಂಟ್ಸ್ ಆಗಿದ್ವಿ. ಬೆಂಚಿಗೆ ಒಂದು ಲೀಡರ್ ಇದ್ರು, ಕ್ಲಾಸಿಗೆ ಒಂದು ಲೀಡರ್ ಇದ್ರು, ಆದ್ರೆ ಅವ್ರು ಬೇರೆ ಅಸಿಸ್ಟೆಂಟ್ ಬೇರೆ ಇನ್ನೊಂದು ಯಾರೋ ಇದ್ರು. ಆದ ನಂತರ ಅದ್ರ ಮೇಲೆ ಟೀಚರು, ಅದ್ರ ಮೇಲೆ HOD, ಅದ್ರ ಮೇಲೆ ಪ್ರಿನ್ಸಿಪಲ್. ಇಷ್ಟು ಹೈರಾರ್ಕಿ. ಬೆಂಚ್ ಅವನು ಯಾರಿಗೂ ಉತ್ತರ ಕೊಡ್ಬೇಕು? ಕ್ಲಾಸ್ ಲೀಡರ್ಗೆ ಬುಕ್ಸ್ನೆಲ್ಲ ತಗೊಂಡು ಕೊಡ್ಬೇಕು. ಅವನು ನನ್ನ ಬೆಂಚಲ್ಲಿ ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಜನ ಆಬ್ಸೆಂಟ್ ಆಗಿದ್ದಾರೆ, ಇವನು ಆಬ್ಸೆಂಟ್ ಆಗಿದ್ದಾರೆ, ಇವನು ಅನ್ಕೊಂಡು ಕ್ಲಾಸ್ ಲೀಡರ್ ಕೊಡ್ಬೇಕು. ಕ್ಲಾಸ್ ಲೀಡರ್ ಯಾರಿಗೆ ರೆಸ್ಪಾನ್ಸಿಬಲ್? ಟೀಚರಿಗೆ ರೆಸ್ಪಾನ್ಸಿಬಲ್. ಟೀಚರಿಗೆ ತಗೊಂಡೋಗಿ ಇಂತಿಂಥ ವಿಚಾರಗಳನ್ನ ಕ್ಲಾಸಲ್ಲಿ ನಡೀತಿದೆ, ಇಂತಿಂಥ ಬುಕ್ಗಳು ಬಂದಿದ್ದಾವೆ, ಇದೆಲ್ಲ ಕರೆಕ್ಷನ್ ಆಗಬೇಕು ಅಂತ ಅನ್ಕೊಂಡು ಕೊಡಬೇಕು. ಟೀಚರು ಯಾರಿಗೆ ರೆಸ್ಪಾನ್ಸಿಬಲ್? HODಗೆ ರೆಸ್ಪಾನ್ಸಿಬಲ್. ಆ ಡಿಪಾರ್ಟ್ಮೆಂಟ್ ಅಲ್ಲಿ ಏನೇನು ನಡೀತಿದೆ ಅಂತ ಅನ್ಕೊಂಡು HODಗೆ ರೆಸ್ಪಾನ್ಸಿಬಲ್. ಆ HOD ಯಾರಿಗೆ ರೆಸ್ಪಾನ್ಸಿಬಲ್? ಪ್ರಿನ್ಸಿಪಲ್ಗೆ. ಪ್ರಿನ್ಸಿಪಲ್ಗೆ ಒಂದು ರೆಸ್ಪಾನ್ಸಿಬಲ್ ಕೊಡ್ಬೇಕಲ್ಲ, ಯಾರಿಗೆ? ಮ್ಯಾನೇಜ್ಮೆಂಟ್ಗೆ. ಮ್ಯಾನೇಜ್ಮೆಂಟ್ ಹತ್ರ ಹೊಯ್ಗಾಡೋದು ಇದೆಯಲ್ಲ, ಅದು ಇನ್ನೂ ಕಷ್ಟ, ಅದು ಇನ್ನೂ ಸ್ಟ್ರಿಕ್ಟ್ ಆಗಿರುತ್ತೆ. ಯಾಕಂದ್ರೆ ಪ್ರಿನ್ಸಿಪಲ್ ಆದ್ರೂ ಅವ್ರು ಟೀಚರ್ ಆಗಿದ್ದವರು ಪ್ರಿನ್ಸಿಪಲ್ ಆಗಿದ್ದಾರೆ. ಈ ಟೀಚರು HOD ಆದವರು HOD ಕೊಡಬೇಕು. HOD ಆದವರು ಟೀಚರ್ ಆಗಿದವರು HOD ಆಗಿದ್ದಾರೆ. ಈ ಯಾರು ಟೀಚರು ಕ್ಲಾಸ್ ಲೀಡರ್ ಆದವರು ಟೀಚರ್ ಆಗಿದ್ದಾರೆ. ಯಾರು ಕ್ಲಾಸ್ ಲೀಡರ್ ಇದ್ದಾನೋ ಅವನು ಬೆಂಚ್ ಲೀಡರ್ ಆದವನು ಕ್ಲಾಸ್ ಲೀಡರ್ ಆಗಿದ್ದಾನೆ. ಆದ್ರೆ ಈ ಮ್ಯಾನೇಜ್ಮೆಂಟ್ಗೂ ಯಾವುದಕ್ಕೂ ಸಂಬಂಧ ಇಲ್ಲ. ಈ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಅವರನ್ನ ಹೇಗಾಡೋದಿದೆಯಲ್ಲ, ಬಹಳ ಕಷ್ಟವಾದ ವಿಚಾರ. ಅದಕ್ಕೆ ನಾವು ಅಂದ್ಕೊಂಡಿದ್ದೇವೆ ಈ ಪ್ರಿನ್ಸಿಪಲ್ಗೂ ಮ್ಯಾನೇಜ್ಮೆಂಟ್ ಬಹಳ ಚೆನ್ನಾಗಿದ್ದಾರೆ ಇವರು ಅಂತ ಅನ್ಕೊಂಡು ಅನ್ಸುತ್ತೆ. ಇವರಿಗೆ ಕನ್ಸೆಷನ್ ಸಿಗುತ್ತೆ, ಡಿಸ್ಕೌಂಟ್ ಸಿಗುತ್ತೆ, ಆದ್ಮೇಲೆ ಇವರಿಗೆ ಫೆಸಿಲಿಟಿ ಸಿಗುತ್ತೆ ಅಂತ ಅನ್ಕೊಂಡಿದ್ವಿ. ದೇವರ ಜೊತೆ ಮೇಲಿರುವಂತ ಸೇವಕರು ಇದಾರಲ್ಲ, ಅವರು ಮ್ಯಾನೇಜ್ ಮಾಡೋದು ಬಹಳ ಕಷ್ಟಕರ ಇದೆ. ಹಂಗಂತ ಅನ್ಕೊಂಡು ದೇವರನ್ನ ನಾನು ಕಠಿಣ ವ್ಯಕ್ತಿಯಿಂದ ಅನ್ಕೊಂಡು ನಿಲ್ಲಿಸ್ತಾ ಇಲ್ಲ, ಅಥವಾ ನೆಗೆಟಿವ್ ಶೇಡಲ್ಲಿ ನಾನು ಕೊಡ್ತಾ ಇಲ್ಲ. ಆದ್ರೆ ನಾವೇನು ಅಂದುಕೊಂಡಿದ್ದೀವಿ, ದೇವರ ವಿಚಾರವಾಗಿ ಅವರ ವಿಚಾರ ಬರುವಾಗ, ಆ ಸೇವಕರ ವಿಚಾರ ಬರುವಾಗ ದೇವರು ಸ್ಟ್ರಿಕ್ಟ್ ಆಗಿ ಡೀಲ್ ಮಾಡುವುದನ್ನು. ಈಸ್ ವೆರಿ ಸ್ಟ್ರಿಕ್ಟ್. ಮೋಶೆ ವಿಚಾರವಾಗಿ ಆತನು ವೆರಿ ಸ್ಟ್ರಿಕ್ಟ್. ಏನ್ ಮಾಡಿದ್ದೇನು? ಬಾಯಲ್ಲಿ ಹೇಳೋದನ್ನ ಕೈಯಲ್ಲಿ ಹೊಡೆದ ಅಷ್ಟೇ. ಬಾಯಲ್ಲಿ ಹೇಳೋದನ್ನ ಕೈಯಲ್ಲಿ ಹಿಡಿದ. ಕೈಯಲ್ಲಿ ಹೊಡೆದಾಗ ಯಾರಾದ್ರೂ ಕೊಲೆ ಸತ್ರ, ಅಥವಾ ಯಾರ ಕುಟುಂಬ ಆದ್ರೆ ಏನಾದ್ರೂ ಹಾಳಾಗೋಯ್ತಾ, ಅಥವಾ ಯಾರಾದ್ರೂ ಸಮುದ್ರದಲ್ಲಿ ಮುಳುಗಿ ಸತ್ತೋಗ್ಬಿಟ್ರ? ಏನೂ ಆಗಿಲ್ಲ. ಕೇವಲ ಬಂಡೆಗೆ ಹೇಳಬೇಕಿತ್ತು, ಅದನ್ನ ಓಡ್ದ ಅಷ್ಟೇ. ದೇವರ ಶಿಕ್ಷೆ ಏನಾಯ್ತು? ವಾಗ್ದಾನ ಇಷ್ಟೊಂದು ಶ್ರಮ ಪಟ್ಟು ಅರಣ್ಯದೆಲ್ಲ ಹೋರಾಡಿ ಆ ಇಸ್ರೇಲ್ ದೇಶದ ಆ ಫರೋನ್ ಮುಂದೆ ಗುದ್ದಾಡಿ, ಫರೋನ್ ಮುಂದೆ ನಿಂತು ವಾದ ಮಾಡಿ ಕರ್ಕೊಂಬಂದು ಸಮುದ್ರದ ಮುಂದೆ ನಿಂತು ಕೆಂಪು ಸಮುದ್ರ ಇಬ್ಬಾಗವನ್ನು ಮಾಡಿ, ಎಲ್ಲ ಒಂದು ಮಾಂಸಕ್ಕೆ ಕಲ್ಲು, ರೊಟ್ಟಿಗೆ ಕಲ್ಲು, ನೀರಿಗೆ ಕಲ್ಲು. ಏನ್ ಕಲ್ಲು? ಜನರು ಮತ್ತೆ ಕಲ್ಲು ಹಿಡ್ಕೊಂಡು ಬರ್ತಾ ಇದ್ರು. ಜನರಿಗೆ ರೊಟ್ಟಿ ಸಿಕ್ತು, ಮತ್ತೆ ಮೊದಲಿಗೆ ಕಲ್ಲು ಯಾರಿಗೆ ಸಿಕ್ತು? ಮೋಶೆಗೆ ಸಿಕ್ತು. ಮೋಶೆಗೆ ಕಲ್ಲು ಸಿಕ್ತು ಮೊದಲನೇದಾಗಿ. ಆದ್ರೆ ಇದನ್ನೆಲ್ಲ ನಿಭಾಯಿಸಿ ತನ್ನ ವಾಗ್ದಾನ ದೇಶಕ್ಕೆ ಹೋಗೋಣ, ನಾನು ಸೇರ್ಬೇಕಾದ ದೇಶನ ನಾನು ಸೇರ್ತೀನಿ ಅಂತ ಅನ್ಕೊಂಡು ಹೇಳುವಾಗ ಕರ್ತನ ಹೇಳ್ತಾರೆ, ಈ ಮ್ಯಾಟರ್ ನನ್ನ ಹತ್ರ ಮಾತಾಡಬೇಡ, ಡೋಂಟ್ ಸ್ಪೀಕ್ ಅಬೌಟ್ ದಿಸ್ ಮ್ಯಾಟರ್ ಅನ್ಕೊಂಡು ಕರ್ತನ ಹೇಳ್ತಾರೆ. ಎಷ್ಟು ಕಠಿಣ ಅಲ್ವಾ? ಎಷ್ಟು ಕಠಿಣ ಅಲ್ವಾ? ಹಾಗಾದ್ರೆ ಸೇವಕರು ಯಾವ ರೀತಿಯಲ್ಲಿ ದೇವರ ಜೊತೆ ಅದನ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಾಳೆಯಿಂದ ನಾವು ನಾಯಕತ್ವದ ವಿಚಾರವಾಗಿ ಸವಿವರವಾಗಿ ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೇವೆ. ಆವಾಗ ನಮ್ಗೆ ಯಾವ ರೀತಿಯಲ್ಲಿ ನಾನು ಕ್ರಿಸ್ತನಲ್ಲಿ ನಾಯಕನಾಗಿ ನಿಲ್ಲಬೇಕು ಅನ್ನೋದನ್ನ ನಾಳೆಯಿಂದ ಕಲೀಲಿಕ್ಕಿದ್ದೇವೆ. ಯಾಕೆಂದ್ರೆ ವಿದೌಟ್ ಟ್ರೈನಿಂಗ್ ಯಾವ ಕಾರ್ಯಕ್ಕೆ ನಾವು ಇಳಿದ್ರೆ ಏನ್ ಮಾಡ್ತೇವೆ? ಎಡವ್ತೇವೆ. ಆದ್ರೆ ಟ್ರೈನಿಂಗ್ ಇಲ್ಲದೆ
ಇಳಿದು ಕೆಲಸ ಮಾಡೋರು ಇದ್ದಾರೆ. ಅವ್ರಿಗೆ ಏನಂತಂದ್ರೆ ಗುಂಡಿ ಬಂತ, ಬಿದ್ದ, ಎದ್ದ. ಆಮೇಲೆ ಏನಾಯ್ತು, ಅವ್ರಿಗೇನು ಗೊತ್ತಾಯ್ತು, ಅಲ್ಲೊಂದು ಗುಂಡಿ ಇದೆ ಅಂತ ಗೊತ್ತಾಯ್ತು. ಆಮೇಲೆ ಮತ್ತೆ ಎದ್ದು ನಿಂತ, ಎದ್ದ ನಂತರ ಮುಂದೆ ಹೋಗ್ತಾನೆ. ಮುಂದೆ ಹೋದಾಗ ಏನ್ ದಾರಿ ಹೆಂಗಿದೆ ಅಂತ ಗೊತ್ತಿಲ್ಲ. ಮತ್ತೆ ಅಲ್ಲಿ ಪಾಚಿ ಇತ್ತು, ಆ ಪಾಚಿಯಲ್ಲಿ ಜಾರ್ ಬಿದ್ದ. ಇತ್ತು ಅಂತ ಅನ್ಕೊಂಡು ಗೊತ್ತಿರ್ಲಿಲ್ಲ, ಬಿದ್ದ. ಆಮೇಲೆ ಅವನು ಎದ್ದ ನಂತರ ಏನು ಗೊತ್ತಾಯ್ತು, ಅಲ್ಲಿ ಪಾಚಿ ಇದೆ ಅಂತ ಗೊತ್ತಾಯ್ತು. ಈ ರೀತಿಯಲ್ಲಿ ಇಳಿದವರು ಕೂಡ ಇದ್ದಾರೆ. ಅದು ದೇವರು ಅಕಸ್ಮಾತ್ ಅಥವಾ ಆತನ ಚಿತ್ತದ ಪ್ರಕಾರವಾಗಿ ಆತನ ಇಳಿಸುವ ಆತನಾಗಿದ್ದಾನೆ. ಆದರೆ ಸಭೆಯಲ್ಲಿ ನಾವು ಮುಂದಿನ ದಿನಮಾನದಲ್ಲಿ ನಾಯಕತ್ವವನ್ನು ನಿಭಾಯಿಸಬೇಕಾದ್ರೆ ಒಂದು ತರಬೇತಿ ಅಗತ್ಯ ಇದೆ. ಆ ತರಬೇತಿಯನ್ನ ನಮ್ಮ ಸಭೆಗೆ ನಾನು ಕೊಡಬೇಕು ಅಂತ ಅನ್ಕೊಂಡು ಬಯಸ್ತೇನೆ. ಹಲ್ಲೆಲೂಯಾ. ಯಾಕೆಂತಂದ್ರೆ ಮುಂದಿನ ದಿನಮಾನದಲ್ಲಿ ನಾವು ಅನೇಕ ನಾಯಕರುಗಳನ್ನು ಈ ಒಂದು ಸಭೆಯಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ. ಹಲ್ಲೆಲೂಯಾ. ಅನೇಕ ಜವಾಬ್ದಾರಿಗಳನ್ನು ಇಲ್ಲಿ ಜೂನಿಯರ್ಸ್ ಅಂಡ್ ಸೀನಿಯರ್ಸ್ ಅಂತೆಲ್ಲ ಎಲ್ಲ ಒಟ್ಟಿಗೆ ಸೇರಿ ನಾವು ಮಾಡ್ಲಿಕ್ಕಿರುವಂತಹ ಕಾರ್ಯಗಳಿದ್ದಾವೆ. ಹಲ್ಲೆಲೂಯಾ. ಅದನ್ನ ನಾವು ಕರ್ತನ ಸನ್ನಿಧಾನದಲ್ಲಿ ಮುಂದಿನ ದಿನಮಾನಗಳಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ. ಅದನ್ನ ನಾವು ಕಲಿಯುವುದಕ್ಕೆ ನಾವು ಸಿದ್ಧರಾಗೋಣ ಪ್ರಿಯರೇ. ಹಲ್ಲೆಲೂಯಾ. ಇವತ್ತಿನ ದಿವಸ ನಾನು ಮುಗಿಸಿಕೊಳ್ತಾ ಇದ್ದೇನೆ. ಕರ್ತನ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಕರ್ತನೇ, ನಾಳೆಯಿಂದ ನಿನ್ನ ವಾಕ್ಯಗಳು, ನಿನ್ನ ಕರ್ತನೆಯಾದ ಇನ್ಸ್ಟ್ರಕ್ಷನ್, ನಿನ್ನ ಕರ್ತನೆಯಾದ ಸಲಹೆ ಸೂಚನೆಗಳು ಕರ್ತನೇ ನಮ್ಮನ್ನು ನಡೆಸುವುದಾಗಲಿ ಎಂದು ಕೇಳಿಕೊಳ್ಳೋಣ. ಓ ಜೀಸಸ್, ಹಲ್ಲೆಲೂಯಾ. ಕರ್ತನೇ, ನಾಳೆ ದಿವಸದಿಂದ ಕರ್ತನೇ ನಿರ್ಧಾರ ನಮ್ಮನ್ನು ನಡೆಸುವುದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ, ನಿನಗೆ ಮಹಿಮೆ ಸಲ್ಲಿಸುತ್ತೇವೆ. ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಪ್ರಬಲವಾಗಿ ಚಲಿಸಲಿ. ನಾಯಕತ್ವದ ವಿಚಾರವಾಗಿ, ಲೀಡರ್ಶಿಪ್ ವಿಚಾರವಾಗಿ ನಾವು ಕಲಿಯುತ್ತಿದ್ದೇವೆ ಸ್ವಾಮಿ. ನಮ್ಮನ್ನು ಬಿಡು ಕರ್ತನೇ, ನಿನ್ನ ಚಿತ್ತಾನುಸಾರವಾಗಿ ನೀನು ನಡೆಸುವುದಕ್ಕಾಗಿ ನಿನಗೆ ಸ್ತೋತ್ರ. ವಿರೋಧವಾಗಿ ಕಾರ್ಯ ಮಾಡುವ ಎಲ್ಲ ಕಾರ್ಯಗಳು ಲಯವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೇ, ರಾಜ, ಸರ್ವಶಕ್ತನೇ, ಸರ್ವವಲ್ಲಭನೇ, ಮಹಿಮೆ ಉಳ್ಳ ದೇವರೇ, ಕರ್ತನೆ, ನಾಳೆಯ ದಿವಸದಿಂದ ಕರ್ತನೆ ನಾವು ಸಭೆಯಲ್ಲಿ ಕೆಲವು ಜವಾಬ್ದಾರಿಗಳನ್ನು ನಿಭಾಯಿಸುವುದಕ್ಕೋಸ್ಕರವಾಗಿ ನಮಗೆ ಕರ್ತನೆ ರಾಜ ಕೆಲವು ಕರ್ತನೆ ನಾಯಕತ್ವಗಳನ್ನ ವಿಚಾರವಾಗಿ ನಾವು ಕಲೀಲಿಕ್ಕಿದ್ದೇವೆ ಸ್ವಾಮಿ. ಅದನ್ನ ಚಾಚು ತಪ್ಪದೆ ಕಲಿತು ನಾವು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಳ್ಳುವಾಗ ಸಾರಸ್ಥವನ್ನ ಚಾಚು. ಯಾವಾಗ ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಳ್ತೇವೋ ಕರ್ತನೆ ರಾಜ, ನಮ್ಮನ್ನು ನೀನು ನಿನ್ನ ಚಿತ್ತ ಪ್ರಕಾರವಾಗಿ ನಡೆಸುವಾತನಾಗಿದೆ. ನಾವು ಒಳ್ಳೆ ನಾಯಕರುಗಳಾಗಿ, ಒಳ್ಳೆ ಬಲ ನಂಬಿಕಸ್ಥನಾದ ಆಳು ನೀನು ನನ್ನ ಸೌಭಾಗ್ಯದಲ್ಲಿ ಸೇರು ಅನ್ನೋ ಹೇಳುವಂತ ಆ ಮಾತನ್ನು ಕೇಳಿಸಿಕೊಳ್ಳುವಂತೆ ಕರ್ತನೆ ನಮಗೆ ನೀನು ಸಹಾಯ ಮಾಡುವವನಾಗಿದೆ. ಕರ್ತನೆ, ಇಲ್ಲಿರುವಂತಹ ಪ್ರತಿಯೊಬ್ಬರು ನೀನು ಆಶೀರ್ವದಿಸು. ನಿನ್ನ ಪ್ರಸನ್ನತೆ ತುಂಬು. ವಿರೋಧವಾಗಿ ಕಾರ್ಯ ಮಾಡುವಂತ ಕರ್ತನೆ ರಾಜ ನಾಯಕತ್ವದಲ್ಲಿ ಸಮಸ್ಯೆಗಳನ್ನ ಅಥವಾ ಕರ್ತನೆ ಕೊಡುವಂತ ವಾಕ್ಯಗಳನ್ನ ಕರ್ತನೆ ಕೇಳದಂತೆ ತಡೆ ಮಾಡುವಂತ ಎಲ್ಲ ದುರಾತ್ಮನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾಯಿದ್ದೇವೆ. ಬಿಡುಗಡೆ ಉಂಟು ಮಾಡಿ ನೀನು ತಾನು ನಡೆಸು. ಕರ್ತನಾದ ಯೇಸು ಸ್ವಾಮಿ ಸಮಯ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ ಜೀವವುಳ್ಳ ತಂದೆ.